ಎಲ್ಲ ಶಾಸ್ತ್ರಿ ಸಾವ್ಕಾರ ನೀವು ಕೊಡ್ತೀರ ಅಡ್ವಾನ್ಸ್ ಕೊಡ್ತಿದ್ದೀನಿ ಎಲ್ಲಪ್ಪ ಯಾಳ ಶಾಸ್ತ್ರಿಗಳು ಅಲ್ಲಾಡ್ಸ್ಕೊಂಡು ಜಿರವಾರಣ ಬನ್ನಿ ಶಾಸ್ತ್ರಿ ಶುಕ್ಲಂ ಬಲವರಂ ಛತ್ರಪತಿಂ ಪ್ರಸನ್ನವದನಂ ಹೂವಿನಾರ ಓಂ ಶುಕ್ಲಂ ಬಲವರಂ ವಿಷ್ಣು ಶಶಿವರ್ಣಂ ಓಂ ನಕ್ಷತ್ರವೇಶಃ ಓಂ ಮನ್ಯೇಶಃ ಓಂ ಕಾಯೇಶಃ ಓಂ ಮಕಟಕೇಶಃ ಓಂ ಪುರೇತ್ರ ಸುಮಾರು ಮದುವೆ ಮಾಡಿದರೆ ಎಲ್ಲೆಲ್ಲ ಈಟು ಕರೋದವ ನಿಮ್ಗೆ ಅಕ್ಕೆ 4 ಪೀಜು ನಿಮ್ಗೆ ಮುಂದಕ್ಕೆ ಬಂದಿರೋದು ನೋಡಪ್ಪ ಇದನ್ನ ಹಿಡ್ಕೊ ನೋಡ ನೋಡೋದು ನೋಡ್ತಿದ್ದೇವೆ 3 ಗಂಟೆ ಹಾಕ್ಬೇಕು 3 ಗಂಟೆ ಹಾಕ್ತೇವೆ 2 ಗಂಟೆ ಹಾಕ್ತೇವೆ ಈ ಎಡವಟ್ಟು 3 ಗಂಟೆ ಹುಡುಗ ಹುಡುಗಿ ಒಳ್ಳೆ ಸೂಪರ್ ಜೋಡಿ ಸೂರ್ಯಕುಮಾರೇ ಚೆನ್ನಾಗಿ ಕೊಟ್ಟಿದ್ದಾರೆ ಅದಕ್ಕೆ ಕಳಿಸಿದ್ದು ಜೊತೆ ಮದುವೆ ಮಾಡ್ಬೇಕಂತ ಹೌದು ಹೌದು ಮತ್ತೆ ಸರಿಯಾಗಿ ಇರ್ತ ಶಾಸ್ತ್ರಿಗಳೇ ಈಗ ತಾನು ವಿಜೃಂಭಣೆಯಿಂದ ಮದುವೆ ಮಾಡ್ಕೊಟ್ಟಿದ್ದೀವಿ ಇದೇ ಖುಷಿಯಲ್ಲಿ ಒಂದು ಹಾಡು ಬಿಡ್ರಿ ಆಯ್ತು ಶಾಸ್ತ್ರಿಗಳೇ ಆಡಿ ಶಾಸ್ತ್ರಿಗಳೇ ತೋರಿಸಿ
ಇದೇ ಖುಷಿಯಲ್ಲಿ ಒಂದು ಹಾಡು ಬಿಡ್ರಿ. ಆಯ್ತು ಶಾಸ್ತ್ರಿಗಳೇ. ಆಡಿ ಶಾಸ್ತ್ರಿಗಳೇ ತೋರಿಸಿ. ಹೊಸಬಾಳಿನ ಹೊಸಿಲಲ್ಲಿ ನಿಂತಿರುವ ಹೊಸ ಜೋಡಿಗೆ ಶುಭವಾಗಲಿ. ಹೊಸ ಆಸೆ ಕಡಲಲ್ಲಿ ತೇಲುತ್ತಿಹ ನವ ಜೋಡಿಗೆ ಸುಖವಾಗಲಿ. ಹೊಸಬಾಳಿನ ಹೊಸಿಲಲ್ಲಿ ನಿಂತಿರುವ ಹೊಸ ಜೋಡಿಗೆ ಶುಭವಾಗಲಿ. ಬಾಳಿನ ಹೊಸಿಲಲ್ಲಿ ನಿಂತಿರುವ ಹೊಸ ಜೋಡಿಗೆ ಶುಭವಾಗಲಿ. ಸರಿ ಯಾರೇ ಮದುವೆ ಕೇಳೋ ಜೋರ್ ಬರ್ಕೊಂಡ್ರೆ ನಮ್ಗೆ ಏನು ಕೊಡ್ಲಿಲ್ಲ. ಕೀರ್ತಿ ಎಲ್ಲ ಕಾರಣ ಮಾಡಿದ್ದು ಕಾರಣ ಬಂದು ವರ್ಷದಿಂದ ಯಾವ ಕೊಂಡಿಲ್ಲ ಅಂದ್ರೆ ಮಗ ಬೀಜ ಒಳ್ಳೆಯಿಂದ ಮಾಡಿದ್ದಾರೆ. ಸಾವುಕಾರ ಎಲ್ಲ ಊಟಕ್ಕೆ ಟೈಮ್ ಆಯ್ತ, ವ್ಯವಸ್ಥೆ ಮಾಡ್ಬಿಡಿ. ವಿಶ್ವ ಎಲ್ಲರಿಗೂ ಊಟಕ್ಕೆ ಕೇಳೋ. ತಿಪ್ಪೆ ಏನೋ ಕಡೆ ಎಲ್ಲರಿಗೂ. ಸಾವುಕಾರ ನಮ್ಗೆ ಫುಲ್ಲು ರೆಸ್ಟಲ್ಲಿಲ್ಲ, ನಾನು ಎಲ್ಲ ತೂಚಿಲಾಗಿ ಮಾಡ್ತಿದ್ದೀನಿ. ಊಟಕ್ಕೆ ಬಂದು ಹಾಕೊಂಡು ಹೋಗಿ ಅಂತ ಹೇಳಿ ಊಟಕ್ಕೆ ತಲೆ ಮಾಡ್ತಾನೆ. ಊಟ ಎಲ್ಲರಿಗೂ ಊಟ ಆಗ್ತಾವ್ರೆ. ಹೇಳಿ ಎಲ್ಲ ಊಟ ಮನೆ. ಲಕ್ಷ್ಮಿ ಬೇಗ ಬಾರೆ. ಏನ್ರಿ ನಿಮ್ದು ಮನೆ ತುಂಬಾ ಜನ ಇದ್ದಾರೆ, ಏನ್ ನಿಮ್ದು ತುಂಟಾಟ ಜಾಸ್ತಿ ಆಯ್ತು. ನಿನ್ನ ಮದುವೆ ಆಗಿರೋದು ಕೈ ಬಿಡಕಲ್ಲ ಚಿನ್ನ. ನನ್ನ ಕೊನೆ ಉಸಿರೋರ್ಗು ನಿನ್ ಜೊತೆ ಜೀವನ ಸಾಕ್ಸಲು ಅಂದಾಗೆ ಲಕ್ಷ್ಮಿ, ನೀನನ್ನ ಮದುವೆ ಆಗಿದೆಯಾ, ಅದ್ರ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಲಕ್ಷ್ಮಿ? ನೋಡಿ ಮಾಡಿ, ನನ್ನಂತ ಬಡವಳ ಕೈ ಹಿಡಿದು ನಿಮ್ಮ ಹೃದಯವಂತಿಕೆನ ಜಾಸ್ತಿ ಮಾಡಿದ್ದೀರಾ. ನಿಮ್ಮಂತವನ್ನ ಕೈ ಹಿಡಿಬೇಕಾದ್ರೆ ನಾನು 7 ಜನ್ಮದಲ್ಲೂ ಪುಣ್ಯ ಮಾಡಿದ್ದೀನಿ. ಅದ್ ಸರಿ ಮಾಡಿ, ನಿಮ್ಮ ತಂದೆಯವ್ರಿಗೆ ನಿಮ್ಮನ್ ಕಂಡ್ರೆ ತುಂಬಾ ಪ್ರೀತಿ ಅನ್ಸುತ್ತೆ. ಲಕ್ಷ್ಮಿ, ನಾನು ಎಂದರೆ ನನ್ನ ತಂದೆಗೆ ಪ್ರಾಣ. ಏಕೆಂದರೆ ವಿಶ್ವ ಮತ್ತು ಅಗ್ನಿ ಮೊದಲನೇ ರೀತಿಯ ಮಕ್ಕಳು. ನಾನು 2ನೇ ಹೆಂಡತಿಯ ಮಗ. ಹೀಗಿರುವಾಗ ಎಲ್ಲಾ ಆಸ್ತಿಯನ್ನು ನನ್ನ ತಂದೆ ನನ್ನ ಹೆಸರಿಗೆ ಬರೆದಿರೋರು ಲಕ್ಷ್ಮಿ. ಮೆಚ್ಚಿದೆ ನಿಮ್ಮ ಹೃದಯವಂತಿಕೆನ ಮಣಿ. ಆದ್ರೂ ನಮ್ಗೆ ಇಷ್ಟೊಂದು ಆಸ್ತಿ ಐಶ್ವರ್ಯ ಎಲ್ಲ ಇದೆಯಲ್ಲ, ಬಡವ್ರಿಗೆ ದಾನ ಮಾಡಿದ್ರೆ ನಮ್ಗೆ ತಾನೇ ಒಳ್ಳೇದು. ಹೌದು ಲಕ್ಷ್ಮಿ,
ನಮ್ಮ ದೇಶದಲ್ಲಿ ಎಷ್ಟೋ ಜನರು ತಿನ್ನಲು ಅನ್ನವಿಲ್ಲದೆ, ತೊಡಲು ಬಟ್ಟೆ ಇಲ್ಲದೆ, ವಾಸಿಸಲು ಮನೆ ಇಲ್ಲದೆ ಕಾಡು ಪ್ರಾಣಿಗಳಂತೆ ತಿರುಗಾಡ್ತಿದ್ದಾರೆ. ಅಂತ ಕಡು ಬಡವರನ್ನ ಕಂಡಾಗ ನಮ್ಮ ಕೈಲಾದ ಸಹಾಯ ಮಾಡೋಣ ಚಿನ್ನ. ಮೆಚ್ಚಿದೆ ಮಣಿ. ಅದು ಅಷ್ಟೊಂದು ಅರ್ಜೆಂಟ್ ಆಗಿ ನನ್ನ ಕರ್ಕೊಂಡು ಬಂದ್ರಲ್ಲ, ಏನೋ ಮಾತಾಡ್ಬೇಕು ಅಂತ. ಏನ್ ಸಮಾಚಾರ? ಲಕ್ಷ್ಮಿ, ತುಂಬಾ ದಿನಗಳ ನಂತರ ನಾವಿಬ್ರು ಒಂದಾಗಿದ್ದೇವೆ. ಸಮುದ್ರದ ಅಲೆಗಳಂತೆ ಮುತ್ತಿನ ಸರಮಾಲೆಯನ್ನು ಸುರಿಸುವೆ ಲಕ್ಷ್ಮಿ.